ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಅಮ್ಮನ ಮನೆಯಲ್ಲಿ ಫಸ್ಟ್ ಡೇ. ಇವತ್ತು ಮನೆಗೆ ಪಾತ್ ಪೂಜೆ ಬರ್ತಾರೆ ನನ್ನ ತಮ್ಮ ಸ್ವಾಮಿ. ಹಾಗೆ ಹಾಕಿರೋ ಸ್ವಾಮಿಗಳೆಲ್ಲ ಮನೆಗೆ ಬಂದು ಭಜನೆ ಮಾಡಿ, ಹಾಗೆ ಇಲ್ಲಿ ನೈವೇದ್ಯ ಅಂದರೆ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾರೆ. ನಾವು ಅಡುಗೆ ಮಾಡಿರ್ತೀವಿ, ಅವ್ರು ಊಟ ಮಾಡ್ಕೊಂಡು ಹೋಗ್ತಾರೆ. ಈಗ ಅಡುಗೆ ಎಲ್ಲ ಮಾಡಬೇಕು. ಮಾರ್ಕೆಟ್ಗೆ ಹೋಗ್ಬೇಕು ಇವಾಗ ಹೂವು ಎಲ್ಲ ತಗೊಬರೋದಕ್ಕೆ. ಹಾಗೆ ಯಾರ್ಯಾರು ಬರ್ತಾರೆ, ಸಂಜೆ ಏನೇನು ಪೂಜೆ ಭಜನೆ ಎಲ್ಲ ಆಗುತ್ತೆ ಅನ್ನೋದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಬೆಳಗ್ಗೆನೇ ಮನೆ ಮುಂದೆ ಈ ಥರ ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಅದು ರೋಡ್ ಆಗಿರೋದ್ರಿಂದ ಜನ ಎಲ್ಲ ಓಡಾಡ್ತಿರ್ತಾರೆ ಅಂತೇಳಿ ಸಿಂಪಲಾಗಿ ಹಾಕ್ಕೊಂಡೆ. ಹಾಗೆ ಕೈಕಾಲು ಮುಖ ಎಲ್ಲ ತೊಳೆದಿದ್ನೆಲ್ಲ ಹೊಸ್ಲಿಗೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡೆ. ಈಗ ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಈಗ ಮಾರ್ಕೆಟ್ ಕಡೆ ಹೋಗಬೇಕು. ಮಾರ್ಕೆಟ್ ಅಂದರೆ ಇಲ್ಲಿ ಹತ್ರದಲ್ಲೇ ಮಂಡಿ ಆ ಥರ ಎಲ್ಲ ಇರುತ್ತಲ್ಲ, ಅಲ್ಲಿಗೆ ಹೋಗಿ ಹೂವು ಹಣ್ಣು ತರಕಾರಿ ಎಲ್ಲ ತೊಗೊಂಡು ಬರಬೇಕು. ಅಪ್ಪನೂ ವಾಕಿಂಗ್ ಹೋಗಿದ್ರು. ನಮ್ಮಪ್ಪ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಕಾಫಿ ಕುಡಿದು ಈಗ ಹೊರಟಿದ್ದೀವಿ. ಮಕ್ಕಳು ಇನ್ನೂ ಮಲಗಿದ್ರು, ಸರಿ ಅಂತೇಳಿ ಬೇಗ ಹೋಗಿ ಬರೋಣ ಅಂತೇಳಿ ಹೊರಟ್ವಿ. ಇದು ನಮ್ಮೂರು ದೇವಸ್ಥಾನ, ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತ. ಆಲ್ಮೋಸ್ಟು ಬೆಂಗಳೂರಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ. ತುಂಬ ಫೇಮಸ್ಸು, ಸುಮಾರು ಜನ ಬರ್ತಾರೆ ದೇವಸ್ಥಾನಕ್ಕೆ. ಹಾಗೆ ಇನ್ನೊಂದು ದೇವಸ್ಥಾನ ಐತೆ, ಅಲ್ಲಂತೂ ಸೀರಿಯಲ್ ಅಂತೂ ಸಿಕ್ಕಾಪಟ್ಟೆ ಶೂಟ್ ಮಾಡ್ತಾ ಇರ್ತಾರೆ ಯಾವಾಗೂ. ಆ ಕಡೆ ಏನನ್ನ ಹೋದಾಗ ಆ ದೇವಸ್ಥಾನ ನಿಮಗೂ ತೋರಿಸ್ತೀನಿ. ಹಾಗೆ ನಾವು ಬೆಳಗ್ಗೆ ಹೊರಟಾಗ ಒಂದು 6:30-7 ಗಂಟೆ ಅನಿಸುತ್ತೆ. ವೆದರ್ ಮಾತ್ರ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು. ನನಗೆ ಕೋಲ್ಡ್ ಆಗಲ್ಲ, ಸ್ವೆಟರ್ ಹಾಕ್ಕೊಂಡು ಹೊರಟ್ವಿ. ಈಗ ಹೋಗಿ ತರಕಾರಿ ಹೂವನ್ನ ತಗೊಂಡು ಬರೋಣ. ಮಾರ್ಕೆಟಲ್ಲಂತೂ ಸಿಕ್ಕಾಪಟ್ಟೆ ಜನ. ಈ ಬೆಳಗ್ಗೆ ಟೈಮ್ ಅಂತೂ ಮಂಡಿ ಆಗಿರೋದ್ರಿಂದ ಎಲ್ಲರೂ ಸಕ್ಕತ್ತು ಜನ ಸೇರಿರ್ತಾರೆ, ಮಾರೋರು ತೊಗೊಳೋರು ಎಲ್ಲನೂ. ಹಾಗೆ ನಮಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ. ಹೋಗೋಷ್ಟೆಲ್ಲ ಒಂದು 8:30 ಆಗಿತ್ತು ಅನಿಸುತ್ತೆ. ಹೋದ ತಕ್ಷಣ ನಮ್ಮಪ್ಪ ತಂದಿರೋದನ್ನೆಲ್ಲ ಕೊಡ್ತಾಯಿದ್ರು. ಹಾಗೆ ಎಲ್ಲ ಜೋಡಿಸ್ಕೊತಾ ಇದ್ವಿ. ನಮ್ಮ ಮನೇಲಿ ಇವತ್ತು ಏನು ಸ್ಪೆಷಲ್ಲು ಅಂದರೆ, ಇವತ್ತು ಹೋಳಿಗೆ ಊಟ. ಅಂದರೆ ಬರೋರಿಗೆಲ್ಲರಿಗೂ, ಮಾಲೆ ಹಾಕಿರೋರು ಎಲ್ಲರಿಗೂ ಇವತ್ತು ನಮ್ಮ ಮನೇಲಿ ಊಟ. ಅದಕ್ಕೋಸ್ಕರ ಅಮ್ಮನೂ ಎಲ್ಲ ಅಡುಗೆಗೆ ಏನೇನು ಬೇಕೋ ಎಲ್ಲ ಒಂದು ಕಡೆ ಎತ್ತಿಟ್ಕೋತಾಯಿದ್ರು. ಈಗ ನಾನು ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಇವತ್ತು ನಮ್ಮ ಮನೇಲಿ ಕಡಲೆಬೇಳೆದು ಒಬ್ಬಟ್ಟು ಮಾಡ್ತಾಯಿರೋದು. ತುಂಬ ವರ್ಷ ಆಗಿದ್ದು ಕಡಲೆಬೇಳೆ ಒಬ್ಬಟ್ಟು ಮಾಡಿ. ಹಾಗೆ ನಾನು ಪೂಜೆ ಮಾಡೋಷ್ಟರಲ್ಲಿ ನನ್ನ ತಮ್ಮದಿರ ಮಕ್ಕಳು ಬಂದರು. ಅವರಂತೂ ಸಿಕ್ಕಾಪಟ್ಟೆ ಕ್ಯೂಟಾಗಿ ಮಾತಾಡ್ತಿದ್ರು ನೋಡಿ. ನೀನೆಲ್ಲ ಕಚ್ಚಪ್ಪ ಜಡೆ ಪಪ್ಪ, ನೀನು ಜಡೆ ಎಲ್ಲ ಕದ್ಯಾ? ಜಡೆ ಇಲ್ವಾ? ಇಲ್ಲ ಐತಂತ ಜಡೆ ಇಲ್ಲ. ಇವಳು ನೋಡಿ ಮೂರು ಜಡೆ. ಅಯ್ಯೋ, ಇವರೊಬ್ರು ಬಂದರು. ನಾನು ಪೂಜೆ ಎಲ್ಲ ಮಾಡ್ಕೊಳೋ ಅಷ್ಟರಲ್ಲಿ ನನ್ನ ತಂಗಿ ಬಂದಳು. ಅವಳು ಬಂದಮೇಲೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಒಬ್ಬಟ್ಟು ಒಂದು ತಟ್ಟಬೇಕಾಯಿತು. ಅಷ್ಟರಲ್ಲಿ ನಮ್ಮ ಅಕ್ಕ ಬಂದರು. ಅವ್ರು ಬಂದಾಗ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಕೆಲಸ ಮಾಡ್ತಾಯಿದ್ವಿ. ಈಗ ಒಂದು 4 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗ್ದಿತ್ತು. ಈಗ ನನ್ನ ತಂಗಿ ಪಾಪುನ ನೋಡ್ಕೊಬರೋಣ ಅಂತೇಳಿ ಆಂಟಿ ಮನೆ ಕಡೆ ಹೊರಟ್ವಿ. ಎಲ್ಲರೂ ಹೋಗಿ ಪಾಪುನ ನೋಡಿಕೊಂಡು ಬೇಗ ಮನೆ ಕಡೆ ಬಂದುಬಿಟ್ವಿ. ತುಂಬ ಕ್ಯೂಟಾಗಿ ಅವನೇ, ಸ್ವಲ್ಪ ಅಬ್ಸರ್ವ್ ಮಾಡ್ತಾನೆ ಎಲ್ಲರೂ. ಹೇಳು. ಈಗ ಪೂಜೆ ಇನ್ನೂ ಎಲ್ಲ ರೆಡಿ ಮಾಡಿದ್ದೀನಿ. ಅವ್ರು ಬಂದು ಪೂಜೆ ಮಾಡ್ತಾರೆ, ನಾವೇನು ಪೂಜೆ ಮಾಡೋಂಗಿಲ್ಲ. ಬೆಳಗ್ಗೆ ಪೂಜೆ ಮಾಡಿದ್ದೆ. ಈಗ ಸಂಜೆ ಆಗಲೇ 7 ಗಂಟೆ. ಈಗ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 7 ಗಂಟೆ ಅಲ್ಲ, 6:30. ಈಗ ಏನೇನು ಅಡುಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಈಗ ಏನಿದೆ ಅವ್ರು ಬಂದು ಪೂಜೆ ಮಾಡಿ ಭಜನೆ ಮಾಡಿ, ಹಾಗೆ ಊಟ ನೈವೇದ್ಯ ತೊಗೊಂಡು ಆಮೇಲೆ ದೀಪ ಹಚ್ಬಿಟ್ಟು ಅವರು ದೇವಸ್ಥಾನ ಹತ್ರ ಹೋಗ್ತಾರೆ. ನಾವು ನಾಳೆ ಹೋಗಿ ಇರುಮುಡಿ ಕಟ್ಟಿಸ್ಬಿಟ್ಟು ಅವ್ರನ್ನ ಕಳಿಸೋದು. ಈಗ ಏನೇನು ಅಡುಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಉಪ್ಪಿನಕಾಯಿ, ಉಪ್ಪು, ಇದು ತುಪ್ಪ, ಮೊಸರು ಕೆಲವರಿಗೆ ಮೊಸರು, ಹಾಗೆ ಹುಳ್ಳಿಕಾಯಿ ಪಲ್ಯ, ಹಾಗೆ ಬಜ್ಜಿ, ಹಾಗೆ ಹಪ್ಪಳ, ಇಲ್ಲಿ ಹುಳ್ಳಿಕಾಯಿ ಪಲ್ಯ. ಇದೆಲ್ಲ ಆಗಲೇ ಬಡಿಸೋದಕ್ಕೆ ಅಂತೇಳಿ ಎಲ್ಲ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀವಿ. ಅದು ಬಜ್ಜಿ, ಹಾಗೆ ಒಬ್ಬಟ್ಟು ಇಲ್ಲಿದೆ, ಹಾಗೆ ಅಲ್ಲಿದೆ, ಮತ್ತು ಇಲ್ಲಿದೆ. ಎಷ್ಟು ಒಬ್ಬಟ್ಟು, ಹಾಗೆ ಹಾಲು ಕೇಳಿದವ್ರಿಗೆ ಹಾಲು, ಹಾಗೆ ಪುಳಿಯೋಗರೆ ಐತೆ,
ಪುಳಿಯೋಗರೆ. ಹಾಗೆ ಇಲ್ಲಿ ಹೆಸರುಬೇಳೆ ಕಲಿಸ್ಕೋಬೇಕು. ಹಾಗೆ ಅನ್ನ, ರೈಸು, 2 ರೈಸು. ಹಾಗೆ ಇಲ್ಲಿ ಇದು ರಸಮ್ ಮಾಡಿದ್ದೀನಿ. ಹಾಗೆ ಇದು ಒಬ್ಬಟ್ಟಿನ ಸಾಂಬಾರು. ಈಗ ಅವ್ರು ಬಂದಾಗ ಪಾದಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊಟ ಕೊಡಬೇಕು. ಈಗ ನೆಕ್ಸ್ಟು ನೋಡಿ, ನನ್ನ ಮಗಳು ಹಿಂಗೆ ರೆಡಿ ಆಗಿದ್ದಾಳೆ. ಈಗ ಅವ್ರು ಬರೋದನ್ನೇ ಕಾಯ್ತಾ ಇದ್ದೀವಿ. ಇನ್ನೂ ಒಂದು 7-7:30 ಒಂದು 8 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ಬನ್ನಿ, ಈಗ ಅವ್ರು ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಡ್ಸಿದ್ದಾರೆ ಸ್ವಾಮಿಗಳು. ಕೇಳಿ ಬಡ್ಸಿ ಸ್ವಾಮಿ. ಎಲ್ಲರೂ ಸ್ವಾಮಿಗಳಿಗೆ ನೀವು ತಾನೇ ಎಲ್ಲರೂ ಸ್ವಾಮಿಗಳು ಕೊಡಿ. ಆಯ್ತು. ಸ್ವಾಮಿ ಪಾದಕ್ಕೆ ಭಕ್ತರ ಪ್ರಿಯ ಅಯ್ಯಪ್ಪ, ಚಂದದ ಪ್ರಿಯ ಅಯ್ಯಪ್ಪ, ಪಾದ ಪ್ರಿಯ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ. ಹಾಯ್ ಗಾಯ್ಸ್, ಈಗ ಪೂಜೆ ಎಲ್ಲ ಆಯಿತು. ಈಗ ಇರ್ಮುಡಿ ಹತ್ರ ಹೋಗಬೇಕು. ನಮ್ಮ ಅಪ್ಪ ಬರ್ತಾವ್ರೆ, ಅವರು ಕೆಲಸಕ್ಕೆ ಹೋಗಿದ್ರು. ಈಗ ಇರ್ಮುಡಿ ಹತ್ರ ಹೋಗಿ ಅಲ್ಲಿ ಸ್ವಾಮಿಗಳ ಹತ್ರ ಇರ್ಮುಡಿ ಎಲ್ಲ ಕಟ್ಟಿ ತುಪ್ಪದ ಕೈ ತುಂಬಿಸಿ ಇರ್ಮುಡಿ ಕಟ್ಟಿ ಅವರು ಹೊಡ್ತಾರೆ. ನಮ್ಮದು ಸ್ವಲ್ಪ ಲೇಟಾಗಿ ಇಟ್ಕೊಂಡಿದ್ವಿ, ಒಂದು 9:30 ಅಂತೇಳಿ. ಈಗ 9 ಗಂಟೆ ಆಯಿತು. ಈಗ ಹೋಗಬೇಕು. ಅದಕ್ಕೋಸ್ಕರ ಈಗ ಹೊಟ್ಟಿದ್ದೀವಿ. ಬನ್ನಿ, ನಮಗೂ ಇರ್ಮುಡಿ ಕಟ್ಟೋದು ದೇವಸ್ಥಾನ ಎಲ್ಲ ತೋರಿಸ್ತೀನಿ. ಈಗ ಎಲ್ಲರಿಗೂ ಇರ್ಮುಡಿ ಕಟ್ಟೋಷ್ಟರಲ್ಲಿ 1:30 ಮೇಲಾಗಿತ್ತು ಮಧ್ಯಾಹ್ನ. ಆಲ್ಮೋಸ್ಟ್ ಒಂದು 38ರಿಂದ 40 ಜನ ಇದ್ದರು ಅನಿಸುತ್ತೆ. ಅವರಿಗೆಲ್ಲ ಇರ್ಮುಡಿ ಕಟ್ಕೊಂಡು ಈಗ ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಆಗ್ತಿದ್ದಾರೆ. ಅಂದರೆ ಒಂದು 4ರಿಂದ 5 ದೇವಸ್ಥಾನ ಐತೆ ನಮ್ಮೂರಲ್ಲಿ. ಆ ದೇವಸ್ಥಾನಕ್ಕೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಗಾಡಿಗೂ ಅಂದರೆ ಬಸ್ಸಿಗೂ ಪೂಜೆ ಮಾಡಿಕೊಂಡು ಈಗ ಎಲ್ಲರೂ ಅಯ್ಯಪ್ಪ ಸ್ವಾಮಿ ನೋಡೋದಕ್ಕೆ ಶಬರಿಮಲೆ ಕಡೆ ಹೊರಟಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.